ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗ್ತಾ ಇರುವಂಥ ಸೀರೀಸ್ ಬಂದು ಆಪರೇಷನ್ ಸಫೇದ್ ಸಾಗರ್. ಇದು 1999ರಲ್ಲಿ ನಡೆದಂತಹ ಒಂದು ನೈಜ ಘಟನೆ ಆಧಾರಿತ ವೆಬ್ ಸೀರೀಸ್. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇದೇ ರೀತಿ ಲೇಟೆಸ್ಟ್ ಮೂವಿ ಸೀರೀಸ್ ಎಕ್ಸ್ಪ್ಲನೇಷನ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕತೆ ಶುರುವಾಗುತ್ತೆ. ಇಲ್ಲಿ ಭಾರತದ ಪ್ರಧಾನಿ ಮಂತ್ರಿಯಾದ ಅಟಲ್ ಬಿಹಾರಿ ವಾಜಪೇಯಿ ಅವರು 52 ವರ್ಷಗಳ ನಂತರ ಪಾಕಿಸ್ತಾನ್ಗೆ ಭೇಟಿ ನೀಡಿದ ಭಾರತೀಯ ಪ್ರಧಾನಿ ಮಂತ್ರಿ ಆಗಿರ್ತಾರೆ. ಈ ಎರಡು ರಾಷ್ಟ್ರಗಳು ಶಾಂತಿ ಒಪ್ಪಂದ ಮಾಡೋದಕ್ಕೆ ಅಂತ ಸೇರಿರುತ್ತೆ. ಬಟ್ ಅಲ್ಲೇ ಇರೋದು ನೋಡಿ ಟ್ವಿಸ್ಟ್. ಪಾಕಿಸ್ತಾನ್ ಈ ಸಂದರ್ಭದಲ್ಲಿ ಇಂಡಿಯನ್ PM ಹತ್ರ ಚಿಂದ್ ರಿವರ್ ಫಾರ್ಮುಲಾ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಇದ್ರ ಪ್ರಕಾರ ನದಿ ದಡದಲ್ಲಿ ಪಾಕಿಸ್ತಾನ್ ಕಲ್ಚರ್ ನ ಅನುಸರಿಸುವಂತ ನಾಗರಿಕರಿದ್ದಾರೆ. ಅದಕ್ಕೆ ಆ ಗಡಿ ಮಾತುಕತೆಯನ್ನ ಮಾತಾಡಬೇಕು ಅಂತ ಅನ್ಕೋತಾರೆ. ಬಟ್ ಭಾರತ ಇದಕ್ಕೆ ಒಪ್ಪಲ್ಲ. PM ಅವರು ಪಾಕಿಸ್ತಾನ್ ಎಕಾನಮಿಗೆ 100 ಕೋಟಿ ಸಾಲ ಮತ್ತೆ 40 ಲಕ್ಷ ಟನ್ ಗೋಧಿಯನ್ನ ಸಾಲವಾಗಿ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಪಾಕಿಸ್ತಾನ್ PM ಇದಕ್ಕೆ ಒಪ್ಪಲ್ಲ. ಇವ ಪಾಕಿಸ್ತಾನ್ PMಗೆ ಹೆವಿ ಕೋಪ ಬಂದಿದೆ. ಆದ್ರೂ ಇಂಡಿಯಾ ಪಾಕಿಸ್ತಾನ್ PMs ಆ ಸಮಯದಲ್ಲಿ ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಅಂದ್ರೆ ಇದ್ರ ಪ್ರಕಾರ ಎರಡು ದೇಶಗಳು ಯಾವುದೇ ವಿವಾದಕ್ಕೆ ಒಳಗಾಗೋಂಗಿಲ್ಲ, ನ್ಯೂಕ್ಲಿಯರ್ ಅಟ್ಯಾಕ್ ಪಡೋಂಗಿಲ್ಲ. ಮತ್ತೆ ಸಿಮ್ಲಾ ಅಗ್ರಿಮೆಂಟ್ ಪ್ರಕಾರ ವರ್ಷದಲ್ಲಿ ಹಿಮ ಜಾಸ್ತಿ ಆಗೋ ಟೈಮಲ್ಲಿ ಕಾಶ್ಮೀರ್ ಪರ್ವತದಿಂದ ಕೆಳಗೆ ಇಳಿಬೇಕಿರುತ್ತೆ. ಆದ್ರೆ ಈ ಸಂದರ್ಭ ನೋಡ್ಕೊಂಡು ಪಾಕಿಸ್ತಾನ್ ಆರ್ಮಿಯ ಚೀಫ್ ಜನರಲ್, ನಾವು ನಮ್ಮ ಆರ್ಮಿಯನ್ನ ಕೆಳಗೆ ಕರೆಯೋದ್ ಬೇಡ, ಅವ್ರಲ್ಲೇ ಇರ್ಲಿ, ಅವರು ಕಾಶ್ಮೀರ ಶ್ರೇಣಿಗಳನ್ನ ಆಕ್ಯುಪೈ ಮಾಡ್ಕೊಂಡು ನಾವು ಸೀದಾ ಇಂಡಿಯನ್ ನ್ಯಾಷನಲ್ ಹೈವೇನ ವಶಪಡಿಸ್ಕೊಂಡ್ರೆ ಇಂಡಿಯನ್ ಆರ್ಮಿ ನಮ್ನೇನು ಮಾಡಕ್ಕಾಗಲ್ಲ, ನಾವು ಆರಾಮಾಗಿ ಕಾಶ್ಮೀರ್ನ ಗೆಲ್ಬಹುದು ಅಂತ ಒಂದು ಪ್ಲಾನ್ ಮಾಡ್ಕೋತಾನೆ. ಅದೇನಪ್ಪಾ ಅಂತಂದ್ರೆ ಪಾಕಿಸ್ತಾನ್ ಆರ್ಮಿ ಅವ್ರಿಗೆ ಮುಜಾಹಿದ್ ವೇಷ ಹಾಕಿ ಅವ್ರನ್ನ ಮೌಂಟೇನ್ ಪೀಕ್ ಅಲ್ಲಿ ಇರುವಂತ ಎಲ್ಲಾ ಪೋಸ್ಟ್ ಗಳನ್ನ ಆಕ್ಯುಪೈ ಮಾಡ್ಕೊಳ್ಳೋದಂತ. ಆ ಶ್ರೇಣಿಗಳಲ್ಲಿ ಇಂಡಿಯಾದ 120 ಪೋಸ್ಟ್ ಗಳು ಇರ್ತವೆ. ಅಂಡ್ ಅದಕ್ಕೆ ಇವರು ಸುಮಾರು 3000ದಿಂದ 4000 ಪಾಕಿಸ್ತಾನ್ ಸೈನಿಕರಿಗೆ ಮುಜಾಹಿದ್ ವೇಷನ ಹಾಕಿ ಆ ಶ್ರೇಣಿಲಿರುವಂತ ಪೋಸ್ಟ್ ಗಳನ್ನೆಲ್ಲ ಆಕ್ಯುಪೈ ಮಾಡ್ಕೊಳಕ್ ಹೇಳ್ತಾರೆ. ಇದರಿಂದ 15ರಿಂದ 16,000 ಅಡಿ ಇರುವಂತಹ ಈ ಪೀಕ್ಗೆ ಇಂಡಿಯನ್ ಆರ್ಮಿ ಅಂತೂ ಬರಕ್ಕಾಗಲ್ಲ. ಈ ಅಡ್ವಾಂಟೇಜ್ ಇಂದ ಅವ್ರು ಆರಾಮಾಗಿ ಶ್ರೇಣಿಗಳನ್ನ ವಶಪಡಿಸ್ಕೋಬಹುದು ಅಂತ ಅನ್ಕೋತಾರೆ. ಆದ್ರೆ ಏರ್ ಫೋರ್ಸ್ ಏನಾದ್ರೂ ಅಲ್ಲಿ ಬಂದ್ರೆ ಆ ಜೆಟ್ಗಳನ್ನೆಲ್ಲ ಡಿಸ್ಟ್ರಾಯ್ ಮಾಡಕ್ಕೆ ಇವ್ರಿಗೆ ರಾಕೆಟ್ ಲಾಂಚರ್ ಮತ್ತೆ ಸ್ಟ್ರಿಂಗ್ ಮಿಸೈಲ್ಸ್ ಗಳು ಬೇಕಿರುತ್ತೆ. ಈ ವೆಪನ್ಸ್ ನೆಲ್ಲ ಬೇರೆ ದೇಶದಿಂದ ಪಡ್ಕೋಬೇಕಂತಂದ್ರೆ PM ಅಪ್ರೂವಲ್ ಇರಬೇಕು. ಆದ್ರೆ ಪಾಕಿಸ್ತಾನ್ PM ಇದಕ್ಕೆ ಸ್ಟಾರ್ಟಿಂಗ್ ಒಪ್ಕೊಳ್ಳಲ್ಲ. ಆದ್ರೆ ಇಂಡಿಯಾ ಆ ಚಿಂದ್ ರಿವರ್ ಫಾರ್ಮುಲಾನ ಒಪ್ಕೊಳ್ದೇ ಇರೋದಕ್ಕೆ ಇಂಡಿಯಾಗೆ ಪಾಠ ಕಳಿಸ್ಬೇಕು ಅಂತ ಅವ್ನು ಒಪ್ಕೋತಾನೆ. ಮತ್ತೊಂದ್ ಕಡೆ ನಮ್ಗೆ ಇಂಡಿಯನ್ ಏರ್ ಫೋರ್ಸ್ ಬೇಸ್ ಅನ್ನ ತೋರಿಸ್ತಾರೆ. ಇಲ್ಲಿ ವೆಸ್ಟರ್ನ್ ಏರ್ ಕಮಾಂಡ್ ಅಲ್ಲಿ ಇಂಡಿಯನ್ ಏರ್ ಫೋರ್ಸ್ ಗೋಲ್ಡನ್ ಆರೋಸ್ ಅಂತ ಒಂದು ಹೊಸ ಸ್ಕ್ವಾಡ್ ಅನ್ನ ರೆಡಿ ಮಾಡ್ತಾ ಇರುತ್ತೆ. ಇವರು ಯುದ್ಧದ ಟೈಮ್ ಅಲ್ಲಿ ಅಲ್ಲಿನ ಫೋಟೋಸ್ ನ ತಗೊಂಡು ಅಪ್ಡೇಟ್ ಮಾಡ್ಬೇಕಿರುತ್ತೆ. ಇವರು ಓಡಿಸ್ತಾ ಇರೋದು MiG-21 ಜೆಟ್. ಇದು ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಒನ್ ಆಫ್ ದ ಸ್ಪೀಡೆಸ್ಟ್ ಜೆಟ್ ಆಗಿರುತ್ತೆ. ಮತ್ತು ಇದಕ್ಕೆ ವಿಂಗ್ ಕಮಾಂಡರ್ ಆಗಿ BS ಟೋನಿನ ಅಪಾಯಿಂಟ್ ಮಾಡಿರ್ತಾರೆ. ಇಲ್ಲಿ ಕಮಾಂಡರ್ ಟೋನಿ, ನಮ್ಮ ಸ್ಕ್ವಾಡ್ ಅಲ್ಲಿ ಸುಮಾರು ಜನ ಯುವಕರಿದ್ದಾರೆ, ಅವ್ರಿಗೆ ಒಳ್ಳೆ ಗೈಡ್ ಬೇಕು, ಅದಕ್ಕೆ ಸ್ಕ್ವಾಡ್ ಲೀಡರ್ ಅಜಯ್ ಅಹುಜಾನ ಈ ಸ್ಕ್ವಾಡ್ ಗೆ ಸೇರಿಸಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಎಪಿಸೋಡ್ 1-2 ಅಲ್ಲಿ ಅಹುಜಾ ಹೇಗೆ ಆ ಸ್ಕ್ವಾಡ್ ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾನನ್ನ ತೋರಿಸ್ತಾರೆ. ಅದ್ರ ಜೊತೆಗೆ ಅವ್ನ ಫ್ಯಾಮಿಲಿ, ಒಬ್ಬ ಪೈಲಟ್ ಫೇಸ್ ಮಾಡುವಂತ ಚಾಲೆಂಜಸ್ ನ ತೋರಿಸ್ತಾರೆ. ಅದನ್ನ ನೀವು ವೆಬ್ ಸೀರೀಸ್ ಅಲ್ಲಿ ನೋಡುವಾಗ ಎಂಜಾಯ್ ಮಾಡಬಹುದು. ಇವಾಗ ಅಹುಜಾ ಇಂಡಿಯನ್ ಏರ್ ಫೋರ್ಸ್ ಯಾವತ್ತು ಯೂಸ್ ಮಾಡ್ತಾ ಇರುವಂತ ಒಂದು ಸ್ಟ್ರಾಟಜಿ ಬಗ್ಗೆ ಹೇಳ್ತಾನೆ. ಅದೇನಪ್ಪಾ ಅಂದ್ರೆ ಎನಿಮಿಗಳ ರೇಡರ್ ಅಲ್ಲಿ ನಮ್ಮ ಜೆಟ್ ಎಲ್ಲ ಕಾಣುತ್ತೆ, ಅದಕ್ಕೆ ನಾವು ಎಲ್ಲಾ ಜೆಟ್ ನ ಹತ್ರದಲ್ಲಿ ಒಂದು ಫಾರ್ಮೇಶನ್ ಮಾಡಿದ್ರೆ ಆ ಡಾಟ್ಸ್ ಎಲ್ಲ ಒಂದು ಬಿಗ್ ಡಾಟ್ ಆಗಿ ಕಾಣುತ್ತೆ. ಇದರಿಂದ ಶತ್ರುಗಳು ಒಂದೇ ಜೆಟ್ ಅನ್ಕೊಂಡು ಕನ್ಫ್ಯೂಸ್ ಆಗ್ತಾರೆ. ಅಲ್ಲಿಂದ ನಾವು ಸ್ಪ್ಲಿಟ್ ಆಗಿ ನಾವು ಅಟ್ಯಾಕ್ ಮಾಡಬಹುದು. ಬಟ್ ಈ ಫಾರ್ಮೇಶನ್ ಮತ್ತೆ ಸ್ಪ್ಲಿಟ್ ಎಲ್ಲ 2 ನಿಮಿಷದಲ್ಲಿ ಆಗಬೇಕು ಅಂತ ಹೇಳ್ತಾನೆ. ಅಂಡ್ ಇದು ತುಂಬಾ ರಿಸ್ಕ್ ಇರುತ್ತೆ. ಒಂದು ಚೂರು ಸ್ಪೀಡ್ ಅಲ್ಲಿ ವೇರಿ ಆದ್ರೂ ಜೆಟ್ ಎಲ್ಲ ಕ್ರಾಶ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಎಲ್ಲ ಫೈಟರ್ಸು ಅವರ ಟೀಮೇಟ್ ನ ಅರ್ಥ ಮಾಡ್ಕೋಬೇಕು. ಅಂಡ್ ಕೋಆರ್ಡಿನೇಟ್ ಆಗಿದ್ದಾಗ ಮಾತ್ರ ಇದು ಸಕ್ಸಸ್ ಆಗೋದು. ಬಟ್ ಇವರು ಟ್ರಯಲ್ಸ್ ತುಂಬಾನೇ ಫೇಲ್ ಆಗ್ತಾ ಇರ್ತಾರೆ. ಅವಾಗ ಅಹುಜಾ ಅವ್ರಿಗೆ ರಾತ್ರಿ ಟೈಮು ಗಾಡಿಗೆ ಹಗ್ಗ ಕಟ್ಟಿ ಟ್ರೈನಿಂಗ್ ಕೊಡ್ತಾ ಇರ್ತಾನೆ. ಸ್ಟಾರ್ಟಿಂಗ್ ಎಲ್ಲ ಫೇಲ್ ಆಗ್ತಾ ಇರ್ತಾರೆ. ಬಟ್ ಅಹುಜಾ ಅವ್ರನ್ನೆಲ್ಲ ಮೋಟಿವೇಟ್ ಮಾಡಿ ಇವ್ರನ್ನೆಲ್ಲಾನು ಟ್ರೈನ್ ಮಾಡ್ತಾನೆ. ಅಂಡ್ ಇದೇ ತರ ಇವರು ಟ್ರೈನಿಂಗ್ ಸಹ ಚೆನ್ನಾಗಿ ಕಂಪ್ಲೀಟ್ ಮಾಡ್ತಾರೆ. ಮತ್ತೊಂದ್ ಕಡೆ ಪಾಕಿಸ್ತಾನ್ ಸೈನಿಕರು ಪಠಾನ್ ವೇಷ ಹಾಕೊಂಡು ಮುಜಾಹಿದ್ ಆಗಿ ಕಾಶ್ಮೀರದ ಪರ್ವತ ಶ್ರೇಣಿಗಳನ್ನೆಲ್ಲ ವಶಪಡಿಸ್ಕೋತಾ ಇರ್ತಾರೆ. ಹಾಗೂ ಅಲ್ಲಿ ಕಾಯ್ತಾ ಇದ್ದಂತ ಇಂಡಿಯನ್ ಆರ್ಮಿನೂ ಸಹ ಸಾಯಿಸ್ತಾರೆ. ಇದರಿಂದ ಇಂಡಿಯನ್ ಆರ್ಮಿ ಇವ್ರ ಶ್ರೇಣಿಯಲ್ಲಿ ಎಷ್ಟು ಜನ ಇದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಇವರು ಏರ್ ಫೋರ್ಸ್ ಹತ್ರ ಹೋಗಿ ಪರ್ವತ ಶ್ರೇಣಿಗಳಲ್ಲಿ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ನಮ್ಮ ಸೈನಿಕರನ್ನ ಅಲ್ಲಿ ಕಳ್ಸ್ಕೊಡಕ್ಕೆ ನಮ್ಗೆ ಹೆಲಿಕಾಪ್ಟರ್ ಮತ್ತೆ ಪೈಲಟ್ಸ್ ಬೇಕು ಅಂತ ಕೇಳ್ತಾನೆ. ಆದ್ರೆ ಇಂಡಿಯನ್ ಏರ್ ಫೋರ್ಸ್ ಅದಕ್ಕೆ ಒಪ್ಕೊಳ್ಳಲ್ಲ. ಬಿಕಾಸ್ ಸುಮಾರು 15ರಿಂದ 16,000 ಅಡಿ ಇರುವಂತಹ ಪರ್ವತದ ಮೇಲೆ ಹೆಲಿಕಾಪ್ಟರ್ ಮತ್ತೆ ಸೋಲ್ಜರ್ಸ್ ನ ಕಳ್ಸೋದ್ರಿಂದ ಅವರು ನಮ್ಮ ಮೇಲೆ ಈಜಿಯಾಗಿ ಅಟ್ಯಾಕ್ ಮಾಡಬಹುದು. ಅದು ರಿಸ್ಕ್ ಮೂವ್ ಅಂತ ಇವಾಗ ಇಡೀ ಪರ್ವತ ಶ್ರೇಣಿಗಳನ್ನ ನಮ್ಗೆ ಫೋಟೋಸ್ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡುವಂತಹ ಗೋಲ್ಡನ್ ಆರೋ ಅವಶ್ಯಕತೆ ಇದೆ ಅಂತ ಗೋಲ್ಡನ್ ಆರೋ ಟೀಮ್ ನ ಶ್ರೀನಗರ್ ಏರ್ ಫೋರ್ಸ್ ಬೇಸ್ ಗೆ ಕರ್ಸ್ಕೋತಾರೆ. ಇಲ್ಲಿ ಬೇಸ್ ಮೀಟಿಂಗ್ ಅಲ್ಲಿ ಕಳೆದ ಕೆಲವು ದಿನಗಳಿಂದ ಕಾರ್ಗಿಲ್ ಡ್ರಾಸ್ ಬೆಟಾಲಿಕ್ ಸೆಕ್ಟರ್ ಅಲ್ಲಿ ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಆಗ್ತಿದೆ. ಯಾರು ಮಾಡ್ತಾ ಇದಾರೆ ಅಂತ ನಮ್ಗೆ ಗೊತ್ತಿಲ್ಲ, ನಮ್ಗೆ ಬಾಂಬಿಂಗ್ ಗೆ ಪರ್ಮಿಷನ್ ಇಲ್ಲ. ಅದಕ್ಕೆ ಗೋಲ್ಡನ್ ಆರೋಸ್ ಇವಾಗ ಅಲ್ಲಿಗೆ ಹೋಗಿ ಫೋಟೋಸ್ ನೆಲ್ಲ ಕ್ಯಾಪ್ಚರ್ ಮಾಡಿ ನಮ್ಗೆ ಅಪ್ಡೇಟ್ ಮಾಡಬೇಕು ಅಂತ ಹೇಳ್ತಾರೆ. ಈ ಜೆಟ್ ಅಲ್ಲಿ ಯಾವುದೇ ರೀತಿ ಮಿಸೈಲ್ಸ್ ಇರಲ್ಲ, ಬರೀ GPS ಮತ್ತೆ ಫೋಟೋಸ್ ನ ಕ್ಲಿಕ್ ಮಾಡಕ್ಕೆ ಕ್ಯಾಮ್ರಾ ಇರುತ್ತೆ ಅಷ್ಟೇ.
ಫಸ್ಟ್ ಸ್ಕ್ವಾಡ್ ಲೀಡರ್ ಔಜಾ ಮತ್ತೆ ವಿಂಗ್ ಕಮಾಂಡರ್ ಟೋನಿ ಆ ಸೆಕ್ಟರ್ಸ್ಗೆ ಹೋಗ್ತಾರೆ. ಇಲ್ಲಿ ಪರ್ ಅವರ್ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಗಾಳಿ ಬೀಸ್ತಾ ಇರುತ್ತೆ. ಆ ಪೀಕ್ ಅಂತೂ 18,000 ಫೀಟ್ ಇರುತ್ತೆ. ಇವರು ಫೋಟೋಸ್ ನ ಕ್ಯಾಪ್ಚರ್ ಮಾಡ್ಬೇಕಂದ್ರೆ 25,000 ಫೀಟ್ ಹೋಗ್ಬೇಕು. ಅಂಡ್ ಗೋಲ್ಡನ್ ಆರೋ ಇದುವರೆಗೂ ಬರೀ 8ರಿಂದ 14,000 ಅಡಿ ಮಾತ್ರ ಹೈಯೆಸ್ಟ್ ಪಾಯಿಂಟ್ ಆಗಿರುತ್ತೆ. ಇದು ಇವ್ರಿಗೆ ಫಸ್ಟ್ ಟೈಮ್ ಆಗಿರುತ್ತೆ. ಆದ್ರೂ ಇವರು ಎಲ್ಲ ಫೋಟೋಸ್ ನ ಕ್ಯಾಪ್ಚರ್ ಮಾಡ್ಕೊಂಡು ಮತ್ತೆ ಬೇಸ್ಗೆ ರಿಟರ್ನ್ ಬರ್ತಾರೆ. ಇಲ್ಲಿ ಆ ಫೋಟೋಸ್ನೆಲ್ಲ ಅನಲೈಸ್ ಮಾಡಿದಾಗ ಅವ್ರಿಗೆ ಸೈನಿಕರೆಲ್ಲ ವಾಕ್ ಮಾಡಿರುವಂತ ಮಾರ್ಕ್ ಎಲ್ಲ ಇರುತ್ತೆ. ಇದು ಮುಜಾಹಿದ್ ಅವರು ನಡ್ಕೊಂಡು ಹೋಗಿರೋ ತರ ಇರಲ್ಲ, ಬದಲಿಗೆ ಪಾಕಿಸ್ತಾನ ಆರ್ಮಿನೇ ನಡ್ಕೊಂಡು ಹೋಗಿರೋ ತರ ಇರುತ್ತೆ. ಸೊ ಪಕ್ಕ ಪಾಕ್ ಆರ್ಮಿನೇ ಆ ಪರ್ವತಗಳ ಶ್ರೇಣಿಯಲ್ಲಿ ಆಕ್ಯುಪೈ ಮಾಡ್ಕೊಂಡು ಇಂಡಿಯನ್ ಆರ್ಮಿಗೆ ಅಟ್ಯಾಕ್ ಮಾಡ್ತಾ ಇರೋ ವಿಷಯ ಗೊತ್ತಾಗುತ್ತೆ. ಈ ವಿಷಯ ಆಗಿನ ಪ್ರಧಾನಿ ಆದಂತ ವಾಜಪೇಯಿ ಅವ್ರಿಗೆ ಗೊತ್ತಾದಾಗ ಪಾಕಿಸ್ತಾನ ನಮ್ಗೆ ಮೋಸ ಮಾಡಿದೆ, ನಾವ್ ಇದಕ್ಕೆ ಸರಿಯಾದ ಉತ್ತರ ಕೊಡ್ಬೇಕು, ನಿಮ್ಗೆ ಬಾಂಬಿಂಗ್ ಗೆ ನಾನು ಪರ್ಮಿಷನ್ ಕೊಡ್ತೀನಿ, ಆದ್ರೆ ನೀವು ಗಡಿಯನ್ನ ದಾಟದೆ ನಮ್ ಗಡಿಯಲ್ಲೇ ಬಾಂಬಿಂಗ್ ಮಾಡ್ಬೇಕು ಅಂತ ಆರ್ಡರ್ ಕೊಡ್ತಾರೆ. ಆದ್ರೆ ಇಂಡಿಯನ್ ಏರ್ ಫೋರ್ಸ್ಗೆ ಇದು ಇಂಪಾಸಿಬಲ್. ಬಿಕಾಸ್ ಯಾವ್ದೇ ಜೆಟ್ ಆದ್ರೂ ಲೈನ್ ಆಫ್ ಕಂಟ್ರೋಲ್ ದಾಟದೆ ಯುದ್ಧ ಮಾಡೋದು ತುಂಬಾ ರಿಸ್ಕ್ ಇರುತ್ತೆ. ಆದ್ರೆ ನಮ್ಗೆ ಇವಾಗ ಬೇರೆ ಆಪ್ಷನ್ ಇಲ್ಲ, ಈ ಯುದ್ಧನ ಮಾಡ್ಲೇಬೇಕು. ಮತ್ತೊಂದ್ ಕಡೆ ಪಾಕಿಸ್ತಾನ PM ಆರ್ಮಿ ಚೀಫ್ ಗೆ ನೀನ್ ತುಂಬಾನೇ ಮುಂದೆ ನಡೀತಾ ಇದೆಯಾ, ಇದರಿಂದ ದೊಡ್ಡ ಯುದ್ಧ ಆಗುತ್ತೆ, ಇದನ್ನ ಇಲ್ಲೇ ನಿಲ್ಸು ಅಂತ ಹೇಳ್ತಾನೆ. ಆಗ PM ನವಾಜ್ ಅವ್ರ ಅಪ್ಪ PM ಗೆ ಪಾಕಿಸ್ತಾನ ಯುದ್ಧನ ಗೆಲ್ತಾ ಇದೆ, ನೀನ್ ಇವಾಗ ಅಪೋಸ್ ಮಾಡಿದ್ರೆ ನೀನ್ ಅಪೋಸ್ ಮಾಡೋರು ಜಾಸ್ತಿ ಆಗ್ತಾರೆ, ನಿನ್ನ ಪದವಿನ ನೀನು ಕಳ್ಕೋಬೇಕಾಗುತ್ತೆ, ಅದಕ್ಕೆ ನೀನು ಇವಾಗ ಏನ್ ನಡೀತಾ ಇದೆಯೋ ಆಪರೇಷನ್ ಗೆ ಸಪೋರ್ಟ್ ಮಾಡು ಅಂತ ಹೇಳ್ತಾನೆ. ಸೊ ಇದಕ್ಕೆ ನವಾಜ್ ಒಪ್ಕೊಂಡು ಈ ಆಪರೇಷನ್ ಗೆ ಫುಲ್ ಸಪೋರ್ಟ್ ಅನ್ನ ಕೊಡ್ತಾನೆ. ಯಾವಾಗ ಅಮೆರಿಕ PM ಗೆ ಕಾಲ್ ಮಾಡಿ ನೀವ್ ಈ ತರ ಯುದ್ಧ ಮಾಡೋಂಗಿಲ್ಲ, ಅಕಸ್ಮಾತ್ ಇಂಡಿಯಾ ಏನಾದ್ರು ನ್ಯೂಕ್ಲಿಯರ್ ಅಟ್ಯಾಕ್ ಮಾಡಿದ್ರೆ ಯುದ್ಧದಿಂದ 100 ಮಿಲಿಯನ್ ಜನ ಸತ್ತೋಗ್ತಾರೆ, ನೀವು ಮಾಡ್ತಾ ಇರೋದನ್ನ ನಿಲ್ಸಿ ಅಂತ ಹೇಳ್ತಾರೆ. ಆದ್ರೆ ಪಾಕ್ PM ನಾವೇನು ಮಾಡ್ತಲ್ಲ, ಅವೆಲ್ಲ ಮುಜಾಹಿದ್ಗಳು ಮಾಡ್ತಾ ಇರೋದು, ನಮ್ಮ ಆರ್ಮಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಸುಳ್ಳು ಹೇಳ್ತಾನೆ. ನೆಕ್ಸ್ಟ್ ಏನಲ್ಲಿ ಔಜಾ ಅವನ ಟೀಮ್ಗೆ ಯುದ್ಧದಲ್ಲಿ ನಾವು ಗಡಿಯನ್ನ ದಾಟೋಂಗಿಲ್ಲ, ಗಡಿಯನ್ನ ದಾಟಿದ್ರೆ ಇಂಡಿಯಾನೇ ನಿಯಮನ ಉಲ್ಲಂಘಿಸ್ದಂಗ ಆಗುತ್ತೆ, ಅದಕ್ಕೆ ನಾವು ಗಡಿಯನ್ನ ದಾಟಿದೆ ನಮ್ ಲೈನ್ ಅಂಡರ್ ಅಲ್ಲ ನಮ್ ಪೋಸ್ಟ್ ನ ಆಕ್ಯುಪೈ ಮಾಡಿರುವಂತ ಎಲ್ಲ ಫೋಟೋಸ್ ನ ಕಲೆಕ್ಟ್ ಮಾಡ್ಕೋಬೇಕು, ಅದಕ್ಕೆ ನಾವು ನಮ್ಮ ಜೆಟ್ ಅನ್ನ 1000 ಫೀಟ್ ಅಲ್ಲಿ ಓಡಿಸಬೇಕು ಅಂತ ಹೇಳ್ತಾನೆ. ಇದ್ರಂತೆ ಗೋಲ್ಡನ್ ಆರೋನ ಜೆಟ್ಗಳು ಮತ್ತೆ ಕಾಶ್ಮೀರದ ಹಿಮ ಪರ್ವತಗಳ ಕಣಿವೆಯಿಂದ ಆದೋಗಿ 20,000 ಫೀಟ್ ಇಂದ ಎಲ್ಲಾ ಫೋಟೋಸ್ನು ಕ್ಯಾಪ್ಚರ್ ಮಾಡ್ತಾ ಇರುತ್ತೆ. ಇದನ್ನ ನೋಡಿದಂತ ಪಾಕ್ ಆರ್ಮಿ ತನ್ನ ಸ್ಟ್ರಿಂಗ್ ಮಿಸೈಲ್ ಇಂದ ಅಟ್ಯಾಕ್ ಮಾಡ್ತಾರೆ. ಆಗ ಇಂಡಿಯನ್ ಜೆಟ್ ಅದರಿಂದ ಎಸ್ಕೇಪ್ ಆಗುತ್ತೆ. ಹಾಗ ಅದೇ ಸಂದರ್ಭದಲ್ಲಿ ಹೈನಾ 1 ಜೆಟ್ 25,000 ಫೀಟ್ ಹೋಗಿದ್ರಿಂದ ಇಂಜಿನ್ ಫ್ಲೇಮ್ ಔಟ್ ಆಗಿ ಜೆಟ್ ಕೆಳಗೆ ಕ್ರಾಶ್ ಆಗುತ್ತೆ. ಆಗ ಏರ್ ಫೋರ್ಸ್ ಬೇಸ್ ಇಂದ ಎಲ್ಲಾ ಜೆಟ್ಗಳು ರಿಟರ್ನ್ ಬರ್ಬೇಕು ಅಂತ ಆರ್ಡರ್ ಮಾಡ್ತಾರೆ. ಆದ್ರೆ ಔಜಾ ಆ ಜೆಟ್ ಅಲ್ಲಿ ಇರುವಂತ ನಿಶಾಂತ್ ನ ರಿಟರ್ನ್ ಕರ್ಕೊಂಡ್ ಬರ್ತೀನಿ ಅಂತ ಆ ಕ್ರಾಶ್ ಆಗಿರುವಂತ ಲೊಕೇಶನ್ ಗೆ ಹೋಗ್ತಾ ಇರ್ತಾನೆ. ಆಗ ಅವನ ಜೊತೆ ಇದ್ದಂತಹ ಡಾಲಿ ಜೆಟ್ ನ ಫ್ಯೂಲ್ ಖಾಲಿ ಆಗ್ತಾ ಇರುತ್ತೆ. ಅದಕ್ಕೆ ಅವನು ಡಾಲಿನ ರಿಟರ್ನ್ ಕಳಿಸಿ ಅವನೊಬ್ನೇನೆ ನಿಶಾಂತ್ ನ ಹುಡ್ಕೋಕ್ ಹೋಗ್ತಾನೆ. ಆಗ ಪಾಕ್ ಆರ್ಮಿ ಮತ್ತೆ ಸ್ಟ್ರಿಂಗ್ ಮಿಸೈಲ್ ಇಂದ ಅಟ್ಯಾಕ್ ಮಾಡ್ತಾರೆ. ಇದರಿಂದ ಔಜಾನ ಜೆಟ್ ಮಿಸೈಲ್ ಗೆ ತಾಗಿ ಜೆಟ್ ಔಟ್ ಆಫ್ ದ ಕಂಟ್ರೋಲ್ ಆಗಿ ಜೆಟ್ ಪಾಕಿಸ್ತಾನ ಬಾರ್ಡರ್ ಕ್ರಾಸ್ ಆಗಿ ಔಜಾ ಪಾಕಿಸ್ತಾನಲ್ಲಿ ಲ್ಯಾಂಡ್ ಆಗ್ತಾನೆ. ಇದರಿಂದ ಕಮಾಂಡರ್ ಟೋನಿ ಮತ್ತೆ ಪೈಲಟ್ ಔಜಾನ ಕರ್ಕೊಂಡ್ ಬರಕ್ಕೆ ಅಂತ ಹೋಗ್ತಾರೆ. ಬಟ್ ಚೀಫ್ ಅವನ್ನ ಬಿಡಲ್ಲ, ಬಿಕಾಸ್ ಪಾಕಿಸ್ತಾನ್ಗೆ ಹೋಗೋದು ಈ ಟೈಮ್ಲಿ ರಿಸ್ಕಿ ಇದೆ, ಅವನ ಕರ್ಕೊಂಡ್ ಬರಕ್ಕೆ ಬೇರೆ ದಾರಿ ಹುಡ್ಕೋಣ ಅಂತ ಅವ್ರನ್ನ ಹೋಗಕ್ಕೆ ಬಿಡಲ್ಲ. ಇವಾಗ ಔಜಾ ಅವನ ಹತ್ರ ಇದ್ದಂತ ಎಲ್ಲಾ ಇಂಡಿಯನ್ ಏರ್ ಫೋರ್ಸ್ ಇನ್ಫಾರ್ಮೇಶನ್ ಎಲ್ಲ ತಿನ್ಕೊಂಡು ಡಿಸ್ಟ್ರಾಯ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಮತ್ತೊಂದ್ ಕಡೆ ಪಾಕಿಸ್ತಾನ ಆರ್ಮಿಗೆ 2 ಜೆಟ್ ಪಾಕಿಸ್ತಾನಲ್ಲಿ ಕ್ರಾಶ್ ಆಗಿರುವಂತ ವಿಷಯ ಗೊತ್ತಾಗುತ್ತೆ. ಹಾಗೂ ಅವರು ಮೊದಲಿಗೆ ಕ್ರಾಶ್ ಆದಂತ ನಿಶಾಂತನ ಅವ್ರ ಅಂಡರ್ ಅಲ್ಲಿ ಇಟ್ಕೊಂಡಿರ್ತಾರೆ. ಈಗ ಅವರು ಔಜಾನ ಹುಡ್ಕೊಂಡು ಪಾಕಿಸ್ತಾನ ಆರ್ಮಿ ಅವನ್ನ ಹಿಡ್ದಾಕ್ತಾರೆ. ಇಲ್ಲಿ ಔಜಾ ಅವ್ರೆಷ್ಟೇ ಹೊಡೆದ್ರು ಯಾವುದೇ ಇನ್ಫಾರ್ಮೇಶನ್ ಹೇಳ್ತಾ ಇರ್ಲಿಲ್ಲ. ಮತ್ತೊಂದ್ ಕಡೆ ಪಾಕಿಸ್ತಾನ ಆರ್ಮಿ ಚೀಫ್ ಜನರಲ್ ನ ಕಾಂಟ್ಯಾಕ್ಟ್ ಮಾಡಿ ಔಜಾ ಇಂದ ಆನ್ ಕ್ಯಾಮ್ರಾ ರೆಕಾರ್ಡ್ ಮಾಡಿಸು, ಎಲ್ಲಿ ಔಜಾ ಇಂಡಿಯನ್ ಆರ್ಮಿ ಬೇಕು ಅಂತಾನೆ ಲೈನ್ ಏನ ಕ್ರಾಸ್ ಮಾಡಿ ಪಾಕಿಸ್ತಾನ ಬೇಸ್ ಮೇಲೆ ಬಾಂಬ್ ಹಾಕೋದಕ್ಕೆ ಆರ್ಡರ್ ಮಾಡಿತ್ತು ಅಂತ ಕೇಳೋ ಅಂತ ಜನರಲ್ ಹೇಳ್ತಾನೆ. ಆದ್ರೆ ಔಜಾ ಎಷ್ಟೇ ಚಿತ್ರಹಿಂಸೆ ಕೊಟ್ರು ಪಾಕಿಸ್ತಾನ ಆರ್ಮಿ ಹೇಳ್ಕೊಟ್ಟಂಗೆ ಗೆಲ್ತಾ ಇರ್ಲಿಲ್ಲ. ಆಗ ಅವರು ನಿಮ್ಮ ಮನೆಯವ್ರಿಗೆ ನಿಂಗೆ ಲಂಡನ್ ಅಲ್ಲಿ ಒಂದ್ ಜಾಗ ನೋಡಿದೀವಿ, ದುಡ್ಡೆಲ್ಲ ಕೊಡ್ತೀವಿ, ನೀವೆಲ್ಲ ಸೆಟ್ಲ್ ಆಗಿ ಬರೀದಿ ಒಂದು ಸ್ಟೇಟ್ಮೆಂಟ್ ನ ಕ್ಯಾಮ್ರಾ ಮುಂದೆ ಹೇಳು ಅಂತ ಹೇಳ್ತಾನೆ. ಆದ್ರೆ ಔಜಾ ತುಂಬಾನೇ ಸಿನ್ಸಿಯರ್ ಆಗಿದ್ದ, ಅವನು ಇದಕ್ಕೆ ಒಪ್ಕೊಳ್ಳಲ್ಲ. ಇದರಿಂದ ಅವನಿಗೆ ಚಿತ್ರ ಹಿಂಸೆ ಕೊಟ್ಟು ಗನ್ನಲ್ಲಿ ಶೂಟ್ ಮಾಡಿ ಸಾಯಿಸ್ತಾರೆ ಮತ್ತು ಬಾಡಿನ ಇಂಡಿಯನ್ ಆರ್ಮಿಗೆ ರಿಟರ್ನ್ ಮಾಡಿ ಇದನ್ನ ಪಾಕಿಸ್ತಾನಲ್ಲಿ ಇದ್ದಂತಹ ಮುಜಾಹಿದ್ ಲೋಕಲ್ಸ್ ಮಾಡಿದ್ದು ಅಂತ ಸುಳ್ಳು ಹೇಳ್ಬಿಟ್ಟು ಬಾಡಿಯನ್ನ ರಿಟರ್ನ್ ಮಾಡ್ತಾರೆ. ದಾಳಿ ಅಂತೂ ನಾನು ಔಜಾ ಸರ್ ಜೊತೆ ಇರ್ಬೇಕಿತ್ತು, ನನ್ನಿಂದ ನೀವೆಲ್ಲ ಆಗಿತ್ತು ಅಂತ ತುಂಬಾನೇ ರಿಗ್ರೆಟ್ ಫೀಲ್ ಆಗ್ತಾ ಇರ್ತಾನೆ. ಮತ್ತು ಫಾರ್ಮಾಲಿಟಿ ಪ್ರಕಾರ ಔಜಾಗೆ ಗೌರವದಿಂದ ಅಂತ್ಯಕ್ರಿಯೆಯನ್ನ ಮಾಡ್ತಾರೆ. ಇವಾಗ ಇಂಡಿಯನ್ ಏರ್ ಫೋರ್ಸ್ ಇದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಬೇಕು, ಅದಕ್ಕೆ ಅವರು ಮಿರಾಜ್ 200 ನ ಯೂಸ್ ಮಾಡಬೇಕು ಅಂತ ಅನ್ಕೋತಾರೆ. ಬಟ್ ಈ ಮಿರಾಜ್ಗೆ ಲೇಸರ್ ಗೈಡೆಡ್ ಬಾಂಬ್ಸ್ ಮಾತ್ರ ಫಿಟ್ ಮಾಡಕ್ ಆಗೋದು. ಈ ಮಿರಾಜ್ 30,000 ಅಡಿಯಿಂದ ಎನಿಮಿಗೆ ಫಾಸ್ಟ್ ಆಗಿ ಅಟ್ಯಾಕ್ ಮಾಡಿ ಎಸ್ಕೇಪ್ ಆಗುವಂತ ಎಬಿಲಿಟಿ ಇರುತ್ತೆ. ಆದ್ರೆ ಈ ಲೇಸರ್ ಬಾಂಬು ಅಮೆರಿಕ ರಷ್ಯಾ ಹತ್ರ ಮಾತ್ರ ಇರೋದು, ಅವರು ಭಾರತಕ್ಕೆ ಕೊಡೋಕೆ ಒಪ್ಕೊಳ್ಳಲ್ಲ. ಅದಕ್ಕೆ 1971 ಅಲ್ಲಿ ಸ್ಟೋರ್ ಆಗಿರುವಂತ ಹಳೆ ಲೇಸರ್ ಗೈಡೆಡ್ ಬಾಂಬ್ ನ ಇಟ್ಕೊಂಡು ಅದಕ್ಕೆ ರೀಇನ್ಸ್ಟಾಲ್ ಮಾಡಿ ಈ ಮಿಸೈಲ್ ಗೆ ಫಿಟ್ ಮಾಡೋಣ ಅಂತ ಅನ್ಕೋತಾರೆ. ಬಟ್ ಆದ್ರೆ ಮಿಸೈಲ್ ಮತ್ತೆ ರೀಇನ್ಸ್ಟಾಲ್ ಆಗ್ತಾ ಇರ್ಲಿಲ್ಲ. ಆದ್ರೂ ಅವರು ಹಗಲು ರಾತ್ರಿ ಕಷ್ಟಪಟ್ಟು ಅದನ್ನ ರೆಡಿ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರು. ಮತ್ತೊಂದ್ ಕಡೆ ಪಾಕಿಸ್ತಾನ ಆರ್ಮಿ ಚೀಫ್ ಚೀನಾ ಜೊತೆ ಡೀಲ್ ಮಾಡ್ಕೋತಾನೆ. ಇದರಿಂದ ಪಾಕಿಸ್ತಾನ್ಗೆ ಮುಂದೆ ಅಮೆರಿಕ ಮೇಲೆ ಡಿಪೆಂಡ್ ಆಗಿರೋ ಅವಶ್ಯಕತೆ ಇರಲ್ಲ, ಏನೇನ್ ಸಪೋರ್ಟ್ ಬೇಕೋ ಅದೆಲ್ಲ ಚೀನಾ ಇಂದಾನೆ ಸಿಗುತ್ತೆ. ಮತ್ತೊಂದ್ ಕಡೆ ವಿಂಗ್ ಕಮಾಂಡರ್ ಟೋನಿಗೆ ಒಂದ್ ಐಡಿಯಾ ಬರುತ್ತೆ. ಅದೇನಪ್ಪಾ ಅಂದ್ರೆ ಅವ್ರ ಹತ್ರ ಇರುವಂತ ಜೆಟ್ ಗಳಲ್ಲಿ ಕ್ಯಾಮ್ರಾನ ರಿಮೂವ್ ಮಾಡಿ ಆ ಜಾಗದಲ್ಲಿ ಮಿಸೈಲ್ ಬಾಂಬ್ ನ ಫಿಕ್ಸ್ ಮಾಡಿ ಮೋಡದ ಮೇಲೆ
ಕಡೆಯಿಂದ GPS ಲೊಕೇಶನ್ ಪಾಯಿಂಟ್ ಆಗಿರುವಂತ ಜಾಗದಲ್ಲಿ ಬಾಂಬ್ ಅನ್ನ ಬಿಡೋಣ ಅಂತ. ಆದ್ರೆ ಎಲ್ಲರೂ ಇದನ್ನ ಪ್ರಾಕ್ಟಿಕಲಿ ಇಂಪಾಸಿಬಲ್ ಅಂತ ಅನ್ಕೋತಾರೆ. ಆದ್ರೂ ಇದರ ಟ್ರಯಲ್ಸ್ ನೋಡಕ್ಕೆ 3 ದಿನ ಏರ್ ಚೀಫ್ ಪರ್ಮಿಷನ್ ನ ಕೊಡ್ತಾರೆ. ಇವಾಗ ಇವರೆಲ್ಲ GPS ಲೊಕೇಶನ್ ಇಟ್ಕೊಂಡು ಕೆಳಗಡೆ ನೋಡ್ದೇನೆ ಆ ಲೊಕೇಶನ್ ಪಾಯಿಂಟ್ ಅಲ್ಲಿ ಬಾಂಬ್ ಅನ್ನ ಬಿಡಬೇಕಿರುತ್ತೆ. ಸ್ವಲ್ಪ ಸೆಕೆಂಡ್ ವ್ಯತ್ಯಾಸ ಆದ್ರೂ ಆ ಮಿಸೈಲ್ಸ್ ಪಾಕ್ ಆರ್ಮಿ ಬಿಟ್ಟು ಪಕ್ಕದಲ್ಲಿರೋ ಇಂಡಿಯನ್ ಆರ್ಮಿ ಬೇಸ್ಗೆ ಬೀಳುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ಮಿಸೈಲ್ಸ್ 200 ಮೀಟರ್ ಎರರ್ ಅಂಡರ್ ಅಲ್ಲೇ ಬೀಳ್ಬೇಕಿರುತ್ತೆ. ಇದ್ರಂತೆ ಟ್ರಯಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮಿಸೈಲ್ಸ್ ಎಲ್ಲ 740 ಇಂದ 800 ಎರರ್ ಅಲ್ಲಿ ಬೀಳ್ತಾ ಇರುತ್ತೆ. ಬಹುಶಃ ಗಾಳಿ ವೇಗಕ್ಕೆ ಮಿಸೈಲ್ ಸ್ಪಾಟ್ ಆಗ್ತಾ ಇರುವಂತ ಜಾಗ ಬದಲಾಗ್ತಾ ಇದೆ ಅಂತ ಏರ್ ಡೆನ್ಸಿಟಿ ಫಾರ್ಮುಲಾನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಮತ್ತೆ ಟ್ರಯಲ್ಸ್ ನ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ 740 ಎರರ್ ಇದ್ದಿದ್ದು 580 ಇಂದ 430 ಎರರ್ ಗೆ ಬೀಳುತ್ತೆ. ಇದರಿಂದ ಅವರು ನಿರಂತರವಾಗಿ 3 ದಿನ ಟ್ರಯಲ್ಸ್ ನ ತಗೋತಾರೆ. ಬಟ್ ಅದು 200 ಎರರ್ ಗೆ ರೀಚ್ ಆಗ್ತಾನೆ ಇರಲ್ಲ. ಇದರಿಂದ ಪ್ಲಾನ್ ವರ್ಕ್ ಆಗಲ್ಲ ಅಂತ ಅನ್ಕೋತಾರೆ ಅಂಡ್ ಟ್ರಯಲ್ಸ್ ನ ನಿಲ್ಲಿಸ್ತಾರೆ. ಟೋನಿಗೆ ಇನ್ನೂ ಡೌಟ್, ಇದು ಇಷ್ಟೊಂದು ವೇರಿ ಆಗಕ್ಕೆ ಹಿಂಗ್ ಸಾಧ್ಯ, ಇಲ್ಲ GPS ಅಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು ಅಂತ ಅನ್ಕೋತಾನೆ. ಆಗ ಅವನು ಅವ್ನ ಸುತ್ತಮುತ್ತ ಲೊಕೇಶನ್ GPS ನೆಲ್ಲ ಚೆಕ್ ಮಾಡ್ತಾನೆ. ಆಗ ಗೊತ್ತಾಗೋದೇನಂದ್ರೆ ಇಂಡಿಯಾಗೆ GPS ತೋರಿಸ್ತಾ ಇರೋದು USA ಏರ್ ಫೋರ್ಸ್ ಸ್ಯಾಟಲೈಟ್ ಇಂದ. USA ಅವರೇ ಬೇಕು ಅಂತ ಇಂಡಿಯನ್ ಆರ್ಮಿಗೆ 250 ಎರರ್ ಇರುವಂತಹ ರಿಪೋರ್ಟ್ ಅನ್ನ ಕೊಡ್ತಾ ಇದಾರೆ ಅಂತ ಗೊತ್ತಾಗುತ್ತೆ. 250 ಮುಂಚಿತವಾಗಿ ನಾವು ಮಿಸೈಲ್ಸ್ ಅನ್ನ ಬಿಡಬೇಕು ಅಂತ ಟ್ರಯಲ್ಸ್ ನ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಅವ್ರು ಅನ್ಕೊಂಡಂಗೆ ಮಿಸೈಲ್ಸ್ ಎಕ್ಸಾಕ್ಟ್ ಲೊಕೇಶನ್ ಗೆ ಸ್ಪಾಟ್ ಆಗ್ತಾ ಇರುತ್ತೆ. ಇದರಿಂದ ಗೋಲ್ಡನ್ ಏರೋ ಫಸ್ಟ್ ಟೈಮ್ ಮೋಡದ ಮೇಲೆ ಎನಿಮಿನ ನೋಡ್ದೆ ಮತ್ತೆ ಎನಿಮಿ ಕಣ್ಣು ಕಾಣಿಸ್ಕೊಳ್ದೆ GPS ನ ಆಧಾರದ ಮೇಲೆ ಎನಿಮಿ ಬೇಸ್ ಮೇಲೆ ಮಿಸೈಲ್ಸ್ ಇಂದ ಅಟ್ಯಾಕ್ ಮಾಡ್ತಾರೆ. ಇದರಿಂದ ಪಾಕ್ ಆರ್ಮಿ ಸ್ಟ್ರಿಂಗ್ ಮಿಸೈಲ್ ಇಂದ ಜೆಟ್ ಗೆ ಟಾರ್ಗೆಟ್ ಮಾಡಕ್ಕಾಗ್ದೆ ಜೆಟ್ ಎಲ್ಲಿದೆ ಅಂತ ಗೊತ್ತಾಗ್ದೇನೆ ಮೋಡದಿಂದ ಬರ್ತಾ ಇರುವಂತ ಮಿಸೈಲ್ ನ ನೋಡಿ ಶಾಕ್ ಆಗಿ ಅಲ್ಲೇ ಬ್ಲಾಸ್ಟ್ ಆಗಿ ಸತ್ತೋಗ್ತಾರೆ. ಮತ್ತೊಂದ್ ಕಡೆ ಪಾಕ್ ಫಾರಿನ್ ಮಿನಿಸ್ಟರ್ ಸತ್ರಾಜ್ ಡೆಲ್ಲಿ ಹತ್ರ ಹೋಗಿ PM ಗೆ ಏನು ನಿಮ್ಮ ಆರ್ಮಿ ಫೈಟರ್ ಸತ್ತೋಗಿದ್ದಾರೆ, ಅದನ್ನ ನಾವ್ ಸಾಯಿಸಿಲ್ಲ, ಅವನ್ನೆಲ್ಲ ಮುಜಾಹಿದ್ಗಳು ಮಾಡಿದ್ದಾರೆ, ಪಾಕ್ ಆರ್ಮಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಆಗ PM ಪಾಕ್ ಚೀಫ್ ಆಕ್ಚುಲಿ ಅದು ಅವುಜನ ಸಾಯಿಸ್ಬಿಡಿ ಅಂತ ಕಾಲ್ ಅಲ್ಲಿ ಮಾತಾಡ್ತಾ ಇರುವಂತ ರೆಕಾರ್ಡ್ ಅನ್ನ ಪ್ಲೇ ಮಾಡ್ತಾನೆ. ಅವರು ಆ ಲೈನ್ ಅನ್ನ ರೆಕಾರ್ಡ್ ಮಾಡ್ಕೊಂಡು ಇಂಡಿಯಾಗೆ ಸೆಂಡ್ ಮಾಡಿರ್ತಾರೆ. ಇದರಿಂದ ಅವ್ರಿಗೆ ಇವೆಲ್ಲಾನು ಪಾಕ್ ಆರ್ಮಿನೇ ಮಾಡ್ತಾ ಇರುವಂತ ವಿಷಯ ಗೊತ್ತಾಗುತ್ತೆ ಅಂಡ್ ಈ ನ್ಯೂಸ್ ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತೆ. ಇದರಿಂದ ಪಾಕ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಎಲ್ಲಾ ವಿಷಯನೂ ಇಡೀ ವರ್ಲ್ಡ್ ಗೊತ್ತಾಗುತ್ತೆ. ಅಮೆರಿಕ ರಷ್ಯಾ ಪಾಕ್ ನ ಸಪೋರ್ಟ್ ಮಾಡೋದನ್ನ ನಿಲ್ಸುತ್ತೆ. ಇವನ್ ಚೈನಾನು ಪಾಕ್ ಇಂದ ದೂರ ಉಳಿಯುತ್ತೆ. ಇವಾಗ PM ಆರ್ಮಿ ಚೀಫ್ ಹತ್ರ ಹೋಗಿ ಎಲ್ಲಾ ನಿನ್ನಿಂದಾನೆ ಆಗಿದ್ದು, ಇದು ನೀಗ್ಲೇ ನಿಲ್ಸು ಅಂತ ಹೇಳ್ತಾನೆ. ಆಗ ಅವನು ನಾನು ನಿಲ್ಸಕ್ ಆಗಲ್ಲ, ಇವಾಗ ನಾವ್ ತುಂಬಾನೇ ಮುಂದೆ ಹೋಗಿದೀವಿ, ಇವಾಗ ನೀನ್ ಏನಾದ್ರೂ ನಾನು ಹೇಳ್ದಂಗೆ ಕೇಳ್ದೆ ಹೋದ್ರೆ PM ನಮ್ ಬೇಸಿಕ್ ವಿಸಿಟ್ ಕೊಟ್ಟಿರುವಂತ ಫೋಟೋಸ್ ಸ್ಟ್ರಿಂಗ್ ಮಿಸೈಲ್ ವೆಪನ್ ಸಪ್ಲೈಗೆ ನೀನ್ ಮಾಡಿರುವಂತ ಸಿಗ್ನೇಚರ್ ನ ತೋರಿಸಿ PM ಈ ತರ ಮಾಡಕ್ ಕೇಳಿದ್ದು ಅಂತ ಆನ್ ಕ್ಯಾಮ್ರಾ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಮತ್ತೊಂದ್ ಕಡೆ ಪಾಕ್ ಸೈನಿಕರು ಜೆಟ್ ಎಲ್ಲ ಮೋಡ್ ಮೇಡ್ ಅಟ್ಯಾಕ್ ಮಾಡ್ತಾ ಇದಾವೆ. ನಮ್ ಸ್ಟ್ರಿಂಗ್ ಮಿಸೈಲ್ಸ್ ಏನು ಯೂಸ್ ಬರ್ತಾ ಇಲ್ಲ, ನಮ್ ಜಾಗನೆಲ್ಲ ಡಿಸ್ಟ್ರಾಯ್ ಮಾಡಿ ಇಂಡಿಯನ್ ಆರ್ಮಿ ಮತ್ತೆ ನಾವು ವಶಪಡಿಸ್ಕೊಂಡಿರೋ ಜಾಗನೆಲ್ಲ ಕಿತ್ಕೋತಾ ಇದಾರೆ ಅಂತ ಹೇಳ್ತಾನೆ. ಅದಕ್ಕೆ ಪಾಕ್ ಚೀಫ್ ಜೆಟ್ ಸೌಂಡ್ ಆದಾಗೆಲ್ಲ ನೀವೆಲ್ಲ ಆ ಬೇಸ್ ಅಲ್ಲಿ ಕಲ್ಲಲ್ಲಿ ನಿರ್ಮಾಣ ಆಗಿರುವಂತ ಶೆಲ್ಟರ್ ಒಳಗಡೆ ಹೌಸ್ಕೊಳ್ಳಿ, ಅದು ತುಂಬಾನೇ ಸ್ಟ್ರಾಂಗ್ ಇದೆ, ಯಾವ ಮಿಸೈಲ್ ನಿಮ್ನ ಏನ್ ಮಾಡಕ್ಕೂ ಆಗಲ್ಲ, ಯಾವಾಗ ಮಿಸೈಲ್ ಅಟ್ಯಾಕ್ ಆದ್ಮೇಲೆ ಇಂಡಿಯನ್ ಆರ್ಮಿ ಅಲ್ಲಿ ಬರುತ್ತೋ ಅವನ್ನೆಲ್ಲ ನೀವು ಆರಾಮಾಗಿ ಸಾಯಿಸಬಹುದು ಅಂತ ಹೇಳ್ತಾನೆ. ಇದರಂತೆ ಯಾವಾಗೆಲ್ಲ ಮಿಸೈಲ್ ಅಟ್ಯಾಕ್ ಆಗುತ್ತೋ ಅವರು ಆ ಕಲ್ಲಿನ ಶೆಲ್ಟರ್ ಒಳಗಡೆ ಹೌಸ್ಕೋತಾರೆ. ಮತ್ತೆ ಇಂಡಿಯನ್ ಆರ್ಮಿ ಬಂದಾಗ ಅವರು ಮತ್ತೆ ಹೌಸ್ಕೊಂಡು ಫೈರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಸುಮಾರು ಭಾರತೀಯ ಸೈನಿಕರು ಸಾವನ್ನಪ್ತಾರೆ. ಇದರಿಂದ ನೆಕ್ಸ್ಟ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಆರ್ಮಿ ಬೇಸ್ ಅಲ್ಲಿ ಪಾಕಿನ ಕೆಲವೊಂದು ವೆಪನ್ಸ್ ಮತ್ತೆ ಒಬ್ಬ ಸೋಲ್ಜರ್ ಕ್ಯಾಪ್ಚರ್ ಆಗಿರ್ತಾನೆ. ಆಗ ಜನರಲ್ ಆ ಸೈನಿಕನ ಹತ್ರ ಮಾತಾಡಕ್ ಹೋಗ್ತಾನೆ. ಜನರಲ್ ನಿನ್ ದೇಶಕ್ಕೋಸ್ಕರ ಫೈಟ್ ಮಾಡ್ತಾ ಇದೆಯಾ, ಆದ್ರೆ ಆ ದೇಶ ನಿನ್ನ ನನ್ನ ಸೈನಿಕ ಅಂತ ಒಪ್ಕೊಳ್ಳೋಕು ಸಿದ್ಧ ಇಲ್ಲ, ನಿನ್ನ ಐಡೆಂಟಿಟಿನೇ ನಾಶ ಮಾಡಿದೆ, ಇವಾಗ ನಿನ್ನೆ ಬಿಟ್ರೆ ಇಲ್ಲ ಭಾರತೀಯ ಸೈನಿಕರೇ ನಿನ್ನ ಸಾಯಿಸ್ಬಿಡ್ತಾರೆ, ಅದಕ್ಕೆ ಏನ್ ಮಾಡ್ತೀಯ ನೀನೇ ನೋಡು ಅಂತ ಹೇಳ್ತಾನೆ. ಅದಕ್ಕೆ ಸೈನಿಕ, ನಾನು ಈ ಮಿಷನ್ ಬಂದಾಗಿಂದ ತುಂಬಾನೇ ಸ್ಟ್ರಗಲ್ ಮಾಡಿದೀನಿ, ಮೊದ್ಲೆಲ್ಲ ನಂಗೆ ಎಲ್ಲ ಕರೆಕ್ಟ್ ಟೈಮ್ಗೆ ಸ್ಯಾಲ್ರಿ ಎಲ್ಲ ಸೌಲಭ್ಯಗಳೆಲ್ಲ ಸಿಗ್ತಾ ಇತ್ತು, ಇವಾಗ ಜೀವನ ನಡೆಸೋದ ಕಷ್ಟ ಆಗಿದೆ, ಇವಾಗ ನಾನು ಆನ್ ಕ್ಯಾಮ್ರಾ ಏನೇನ್ ನಡೀತೋ ಎಲ್ಲ ಸ್ಟೇಟ್ಮೆಂಟ್ ಕೊಡಕ್ಕೆ ರೆಡಿ ಇದೀನಿ ಅಂತ ಹೇಳ್ತಾನೆ. ಇದರಿಂದ ಅವ್ನ ಸ್ಟೇಟ್ಮೆಂಟ್ ಎಲ್ಲ ಕಡೆನೂ ಪ್ರಚಾರ ಆಗುತ್ತೆ. ಇದರಿಂದ ಪಾಕ್ ಆರ್ಮಿ ಚೀಫ್ ತುಂಬಾನೇ ಟೆನ್ಷನ್ ಆಗ್ತಾನೆ. ಮತ್ತೊಂದ್ ಕಡೆ ಟೋನಿ ಆ ಸ್ಟ್ರಿಂಗ್ ಮಿಸೈಲ್ ನ ತಗೊಂಡು ಅದು ವರ್ಕಿಂಗ್ ನ ಚೆಕ್ ಮಾಡ್ತಾ ಇರ್ತಾನೆ. ಆಗ ಅವ್ನ್ ಗೊತ್ತಾಗದೇನಂದ್ರೆ ಈ ಮಷಿನ್ ನ ಯೂಸ್ ಮಾಡ್ಬೇಕಂದ್ರೆ ಅವ್ರ ನೋಡ್ ಲಾಕ್ ಮಾಡ್ಬೇಕು, ಆದ್ರೆ ನೈಟ್ ಟೈಮ್ ಏನು ಕಾಣಿಸಲ್ಲ, ಅದರಿಂದ ನಾವು ನೈಟ್ ಟೈಮ್ ಅಟ್ಯಾಕ್ ಮಾಡಿದ್ರೆ ನಾವು ಆರಾಮಾಗಿ ಗೆಲ್ಬಹುದು ಅಂತ ಅವನು ಅವತ್ತು ರಾತ್ರಿನೇ ಟ್ರಯಲ್ ಮಾಡ್ತಾನೆ ಅಂಡ್ ಇದು ಸಕ್ಸಸ್ ಕೂಡ ಆಗುತ್ತೆ. ಇದರಿಂದ ಗೋಲ್ಡನ್ ಆರೋ ಮತ್ತೆ ನೈಟ್ ಟೈಮ್ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂಡ್ ಈ ಬಾರಿ ಅವರು ಕೆಳಗಡೆನೆ ಅಟ್ಯಾಕ್ ಮಾಡೋದ್ರಿಂದ ಮಿಸೈಲ್ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ ಅಂಡ್ ಅವರು ಆರಾಮಾಗಿ ಎನಿಮಿ ಬೇಸ್ ನ ಡಿಸ್ಟ್ರಾಯ್ ಮಾಡಬಹುದು. ಮತ್ತೊಂದ್ ಕಡೆ ಪಾಕ್ PM ಪಾಕ್ ಆರ್ಮಿ ಬೇಸ್ ಗೆ ವಿಸಿಟ್ ಕೊಡ್ತಾನೆ. ಎಲ್ಲವನು ಸುಮಾರು ಜನ ಸೈನಿಕರು ಇಂಜೂರ್ ಆಗಿರೋದನ್ನ ನೋಡಿ ಯುದ್ಧನ ಇಲ್ಲೇ ನಿಲ್ಸ್ಬೇಕು ಅಂತ ಅನ್ಕೋತಾನೆ. ಮತ್ತೊಂದ್ ಕಡೆ ಆರ್ಮಿ ಚೀಫ್ ಏರ್ ಫೋರ್ಸ್ ಚೀಫ್ ಹತ್ರ ಹೋಗಿ ನಮ್ಗೆ ಈ ಸಂದರ್ಭದಲ್ಲಿ ಪಾಕ್ ಏರ್ ಫೋರ್ಸ್ ಸಪೋರ್ಟ್ ಬೇಕು ಅಂತ ಕೇಳ್ತಾನೆ. ಆದ್ರೆ ಪಾಕ್ ಏರ್ ಫೋರ್ಸ್ ನೀವು ನಮ್ ಕೇಳ್ದೇವೆಲ್ಲ ಮಾಡಿದೀರಾ, ನಾವ್ ಈ ಟೈಮಲ್ಲಿ ನಿಮ್ಗೆ ಸಪೋರ್ಟ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ ಒಂದ್ ಸಹಾಯ
ಮಾಡ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಗೋಲ್ಡನ್ ಏರೋಸ್ ಕಸರ್ ಬೇಸ್ಗೆ ಅಟ್ಯಾಕ್ ಮಾಡಕ್ಕೆ ಅಂತ ಹೋಗ್ತಾರೆ. ಬಿಕಾಸ್ ಅದೇ ಮಿಡಲ್ ಪಾಯಿಂಟ್ ಅಲ್ಲಿ ಪಾಕ್ ಆರ್ಮಿಗೆ ಸಪ್ಲೈಗೆ ಕಾಂಟ್ಯಾಕ್ಟ್ ಇದ್ದಿದ್ದು. ಯಾವಾಗ ಅವರಲ್ಲಿ ಅಟ್ಯಾಕ್ ಮಾಡಕ್ ಹೋಗ್ತಾರೋ ಆಗ ಅಲ್ಲಿನ ಆರ್ಮಿ ಸ್ಟ್ರಿಂಗ್ ಮಿಸೈಲ್ ಇಂದ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅದು ಲಾಕ್ ಆಗಿ ಜೆಟ್ ಕಡೆ ಬರುತ್ತೆ. ಲಕ್ಕಿಲಿ ಇಂಡಿಯನ್ ಜೆಟ್ ಅಲ್ಲಿಂದ ಎಸ್ಕೇಪ್ ಆಗುತ್ತೆ. ಈಗ ಅವರು ಶಾಕ್ ಆಗ್ತಾರೆ, ಇವರೆಲ್ಲ ಇದನ್ನ ಹೆಂಗ್ ಮಾಡಿದ್ರು ಅಂತ. ಆಗ ಅವ್ರಿಗೆ ಗೊತ್ತಾದೇನಂದ್ರೆ ಪಾಕ್ ಏರ್ ಫೋರ್ಸ್ ಅವ್ರ ಸೈನಿಕರಿಗೆ ರೇಡಾರ್ ಮೂಲಕ ಜೆಟ್ ಇರುವಂತ ಲೊಕೇಶನ್ ಹೇಳಿ ಅದ್ರ ಮೂಲಕ ಸ್ಟ್ರಿಂಗ್ ಮಿಸೈಲ್ ನ ಆಪರೇಟ್ ಮಾಡ್ತಾ ಇತ್ತು ಅಂತ ಗೊತ್ತಾಗುತ್ತೆ. ಈಗ ಅಟ್ಯಾಕ್ ಮಾಡ್ಬೇಕಂದ್ರೆ ಅದೊಂದ್ ರಾತ್ರಿ ಮಾತ್ರ ಇರುತ್ತೆ. ಬಿಕಾಸ್ ಆ ರಾತ್ರಿ ಆಮೇಲೆ ಬೆಳ್ದಿಂಗಳ ಚಂದ್ರ ಹೋಗ್ತಾನೆ. ಅಂಡ್ ಅವರು ಜೆಟ್ ಮುಖಾಂತರ ನೈಟ್ ಅಟ್ಯಾಕ್ ಮಾಡಕ್ ಆಗಲ್ಲ. ಸೊ ಇವಾಗ ಅವ್ರಿಗೊಂದ್ ಐಡಿಯಾ ಉಳಿಯುತ್ತೆ. ಅದೇನಪ್ಪಾ ಅಂದ್ರೆ ಟ್ರೈನಿಂಗ್ ಟೈಮ್ ಅಲ್ಲಿ ಔಜ ಎಲ್ಲಾ ಜೆಟ್ ಸಿಂಗಲ್ ಫಾರ್ಮೇಶನ್ ಸ್ಟ್ರಾಟಜಿನ ಹೇಳ್ಕೊಟ್ಟಿರ್ತಾನಲ್ಲ, ಅದನ್ನ ಇಲ್ಲಿ ಯೂಸ್ ಮಾಡಿ ರೇಡಾರ್ ಅಲ್ಲಿ ಯಾವ್ದೋ ಒಂದು ದೊಡ್ಡದಾಗಿರುವಂತ ಫ್ಲೈಟ್ ಟ್ರಾವೆಲ್ ಮಾಡ್ತಾ ಇದೆ ಅಂತ ನಂಬಿಸಿ ಆ ಬೇಸ್ ಪಾಯಿಂಟ್ ಹೋಗ್ತಿದ್ದಂಗೆ ಸ್ಪ್ಲಿಟ್ ಆಗಿ ಅಟ್ಯಾಕ್ ಮಾಡೋದು ಅಂತ. ಇದರಿಂದ ಸ್ಟ್ರಿಂಗ್ ಮಿಸೈಲ್ ಆಪರೇಟರ್ ಸರಿಯಾಗಿ ಆಪರೇಟ್ ಮಾಡಕ್ಕಾಗಲ್ಲ. ಅಂಡ್ ನಾವು ಮಿಷನ್ ನ ಆರಾಮಾಗಿ ಕಂಪ್ಲೀಟ್ ಮಾಡಬಹುದು ಅಂತ ಅನ್ಕೋತಾರೆ. ಸ್ಟಾರ್ಟಿಂಗ್ ಇದಕ್ಕೆ ಟೋನಿ ಒಪ್ಕೊಳ್ಳಲ್ಲ. ಬಟ್ ಆಮೇಲೆ ಇಷ್ಟ ದಿನ ನಾವೆಲ್ಲಾನು ಹೊಸದಾಗೆ ಮಾಡಿದೀವಿ, ಇವತ್ತೇ ಲಾಸ್ಟ್ ಬೆಳದಿಂಗಳ ರಾತ್ರಿ, ನಾವೇನೇ ಮಾಡೋದಿದ್ರು ಇವತ್ತೇ ಮಾಡ್ಬೇಕು ಅಂತ ಅವರು ಆ ಸ್ಟ್ರಾಟಜಿ ಪ್ರಕಾರನೇ ಹೋಗ್ತಾರೆ. ಸಿಂಗಲ್ ಫಾರ್ಮೇಶನ್ ಮಾಡ್ಕೊಂಡು ಆ ಬೇಸ್ ಹತ್ರ ಹೋಗ್ತಾರೆ. ಅಂಡ್ ಪ್ಲಾನ್ ಪ್ರಕಾರನೇ ಪಾಕಿಸ್ತಾನ ಏರ್ ಫೋರ್ಸ್ ಗೆ ಅದೇನಂತ ಐಡಿಯಾ ಇರಲ್ಲ. ಹಾಗೂ ಬೇಸ್ ಹತ್ರ ಹೋಗ್ತಿದ್ದಂಗೆನೆ ಆ ಜೆಟ್ಸ್ ಎಲ್ಲ ತಮ್ಮ ಪೊಸಿಷನ್ ಗೆ ಹೋಗಿ ಅಟ್ಯಾಕ್ ಮಾಡ್ತವೆ. ಇದರಿಂದ ಅವರು ಆರಾಮಾಗಿ ಆ ಜಾಗನ ಡಿಸ್ಟ್ರಾಯ್ ಮಾಡಿ ನಮ್ಮ ವಶಕ್ಕೆ ಪಡ್ಕೋತಾರೆ. ಮತ್ತು ಇಂಡಿಯನ್ ಏರ್ ಫೋರ್ಸ್ ಗೆ ಇದು ಒಂದು ಹಿಸ್ಟಾರಿಕ್ ಮೂವ್ಮೆಂಟ್ ಆಗಿರುತ್ತೆ. ಇದಾದ್ಮೇಲೆ ಪಾಕ್ ನಡುವೆ ಇರುವಂತ ಕಾಂಟ್ಯಾಕ್ಟ್ ಆ ಬೇಸ್ ಮೇಲೆ ನಿಂತೋಗುತ್ತೆ. ಮತ್ತೊಂದ್ ಕಡೆ ಮಿರಾಜ್ ರೀಲೋಡೆಡ್ ಆಗಿ ಮಿಸೈಲ್ಸ್ ಎಲ್ಲ ಆಕ್ಟಿವ್ ಆಗಿ ಶ್ರೀನಗರ್ ಬಂದು ಆ ಯುದ್ಧದಲ್ಲಿ ಭಾಗಿಯಾಗುತ್ತೆ. ಅಂಡ್ ಆರಾಮಾಗಿ ಇಂಡಿಯನ್ ಆರ್ಮಿ ಪಾಕ್ ಆಕ್ಯುಪೈ ಮಾಡ್ಕೊಂಡಿರುವಂತ ಎಲ್ಲಾ ಜಾಗನೂ ವಶಪಡಿಸ್ಕೊಳ್ಳುತ್ತೆ. ಮತ್ತೊಂದ್ ಕಡೆ ಪಾಕ್ PM ಅಮೆರಿಕ ಪ್ರೆಸಿಡೆಂಟ್ ಕನ್ವಿನ್ಸ್ ಮಾಡಕ್ ಹೋಗ್ತಾನೆ. ಆಗ ಪ್ರೆಸಿಡೆಂಟ್ 2 ಆಪ್ಷನ್ ಕೊಡ್ತಾನೆ. ಒಂದು, ಯುದ್ಧನ ನಿಲ್ಸು, ಇಲ್ಲ ನೀನು ಇಲ್ಲಿಗಲ್ ಆಗಿ ಇಂಡಿಯಾ ಜಾಗನೆಲ್ಲ ಆಕ್ಯುಪೈ ಮಾಡ್ಕೋತಾ ಇದೀಯಾ ಅಂಡ್ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡ್ತೀಯ ಅಂತ ವರದಿನ ಕೊಡ್ಬೇಕಾಗತ್ತೆ ಅಂತ ಹೇಳ್ತಾನೆ. ಇದರಿಂದ PM ಬೇರೆ ಆಪ್ಷನ್ ಕಂದೆ ಆ ಯುದ್ಧನ ಅಲ್ಲೇ ನಿಲ್ಲಿಸ್ತಾನೆ. ಅಂಡ್ ಇಂಡಿಯಾ ಕಾರ್ಗಿಲ್ ವಾರ್ ನ ಗೆಲ್ಲುತ್ತೆ. ಯುದ್ಧದಲ್ಲಿ ಸತಂತ ಪಾಕಿಸ್ತಾನ್ ಸೈನಿಕರನ್ನ ಪಾಕಿಸ್ತಾನ್ ಅವ್ರ ಬಾಡಿಯನ್ನ ತಗೊಳಲ್ಲ. ಆಗ ಭಾರತೀಯ ಸೈನಿಕರೇ ಅವ್ರ ಧರ್ಮದ ಪ್ರಕಾರ ಅಂತ್ಯ ಸಂಸ್ಕರಣ ನಡೆಸ್ಕೊಡ್ತಾರೆ. ಅಂಡ್ ನ್ಯೂಸ್ ಅಲ್ಲಿ ಪ್ರೆಸ್ ಅವರು ಟೋನಿ ಹತ್ರ ಅವತ್ತು ಅವುಜ ಮಾಡಿದ್ದು ಕರೆಕ್ಟಾ ರಾಂಗ್ ಅಂತ ಕೇಳ್ತಾರೆ. ಆಗ ಡಾಲಿ ಅವುಜ ಸರ್ ಅವತ್ತು ಅವ್ರ ಪ್ರಿನ್ಸಿಪಲ್ ಪ್ರಕಾರ ಒಬ್ಬ ವ್ಯಕ್ತಿಯ ಪ್ರಾಣ ಬಚಾವ್ ಮಾಡಕ್ ಹೋದ್ರು, ಅದನ್ನ ತಪ್ಪು ಸರಿ ಅನ್ನೋ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ ಅಂತ ಹೇಳ್ತಾನೆ. ಈಗ ಅಲ್ಲಿಗೆ ಈ ಸೀರೀಸ್ ಎಂಡ್ ಆಗುತ್ತೆ. ಇದಾಗಿತ್ತು ಈ ಸೀರೀಸ್ ನ ಕತೆ. ಈ ಎಪಿಸೋಡ್ ನಡುವೆ ಸುಮಾರು ಎಮೋಷನಲ್ ಮೂವ್ಮೆಂಟ್ ಇದೆ, ಫನಿ ಥಿಂಗ್ಸ್ ಇದೆ. ಅವನ್ನೆಲ್ಲ ನೀವು ಸೀರೀಸ್ ನೋಡುವಾಗ ಎಂಜಾಯ್ ಮಾಡ್ತೀರಾ. ಸೊ ಇದಾಗಿತ್ತು ಆಪರೇಷನ್ ಸಫೇದ್ ಸಾಗರ್ನ ಕತೆ. ಇನ್ನು ಇದೇ ರೀತಿ ಇಂಟ್ರೆಸ್ಟಿಂಗ್ ಸೀರೀಸ್ ಮೂವೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.